ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಿನ್ ಮ್ಯಾಕ್ಸ್ ನಾರ್ಮಲೈಸೇಷನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಮೆಷಿನ್ ಲರ್ನಿಂಗ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಮಾಡ್ಯೂಲ್ 1 ಅಲ್ಲಿ ಬರುತ್ತೆ VTO ನಲ್ಲಿ. ಸೊ ಮಿನ್ ಮ್ಯಾಕ್ಸ್ ನಾರ್ಮಲೈಸೇಷನ್ ಪ್ರಾಬ್ಲಮ್ ಅನ್ನ ಕೇಳಬಹುದು. ಸೊ ಡಿಸ್ಕಸ್ ಮಾಡ್ತಾ ಹೋಗೋಣ. ವೆರಿ ಈಸಿ ಟಾಪಿಕ್. ಅಪ್ಲೈ ದ ಮಿನ್ ಮ್ಯಾಕ್ಸ್ ಫಾರ್ ದ ಫಾಲೋಯಿಂಗ್ ಸೆಟ್ಸ್. ಸೊ ಇವುಗಳನ್ನ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ? 88, 90, 92, 94 ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡ್ಬೇಕು ಅಂತಂದ್ರೆ ಮಿನ್ ಮ್ಯಾಕ್ಸ್ ನಾರ್ಮಲೈಸೇಷನ್ ರೇಂಜ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಬೇಸಿಕ್ ರೇಂಜ್ ಏನಿರುತ್ತೆ 0 to 1 ಇರುತ್ತೆ. ನೆನಪಿರ್ಲಿ, 0 to 1 ಬೇಸಿಕ್ ರೇಂಜ್ ಇರುತ್ತೆ. ಸೊ ಇದನ್ನ ಇಟ್ಕೊಂಡು ನಾವು ಕನ್ಕ್ಲೂಡ್ ಮಾಡ್ತಾ ಹೋಗ್ಬೇಕಾಗುತ್ತೆ, ಅಷ್ಟೇ ಸಿಂಪಲ್. ಸೊ ಅಂತ ಅಂದ್ರೆ ಅದ್ರ ಮಧ್ಯೆ ಇರುವಂತಹ ವ್ಯಾಲ್ಯೂಗಳೇನು, ರೇಂಜ್ ಏನು ಅಂತ ಕಂಡುಹಿಡಿಬೇಕು. ಸೊ ಫಸ್ಟ್ ಫಾರ್ 88 ಮಾರ್ಕ್ಸ್. ಸೊ ಮೊದಲಿಗೆ ಒಂದೊಂದನ್ನೇ ತಗೋಬೇಕು. ನಾನು ಹೇಗೆ ಬರ್ದಿರ್ತೀನಿ ಅದೇ ರೀತಿ ಎಕ್ಸಾಮ್ ಅಲ್ಲಿ ಬರ್ದ್ರಿ ಕೇಳು. ನಾನು ಯಾವ ರೀತಿ ಬರ್ದಿರ್ತೀನಿ ಅದೇ ರೀತಿ ಎಕ್ಸಾಮ್ ಅಲ್ಲಿ ಬರೀರಿ ಕೇಳಿದ್ರೆ. ಸೊ ಫಾರ್ 88 ಮಾರ್ಕ್ಸ್ ಅಂತ ಬಂದಾಗ ಮಿನ್ ಮ್ಯಾಕ್ಸ್ ಅನ್ನ ಕಂಡುಹಿಡಿಬೇಕು. ಮಿನ್ ಮ್ಯಾಕ್ಸ್ ವಿಚ್ ವಿಲ್ ಬಿ ಈಕ್ವಲ್ ಟು, ಫಸ್ಟ್ ಡಿನಾಮಿನೇಟರ್ ಅನ್ನ ಹೇಳ್ಕೊಡ್ತೀನಿ ನೋಡಿ. ಡಿನಾಮಿನೇಟರ್ ಸಿಂಪಲ್, ಬಿಗ್ಗರ್ ವ್ಯಾಲ್ಯೂ ಮೈನಸ್ ಸ್ಮಾಲ್ ವ್ಯಾಲ್ಯೂ. ಸೊ ಇವುಗಳಲ್ಲಿ ಬಿಗ್ಗರ್ ವ್ಯಾಲ್ಯೂ ಯಾವ್ದಿದೆ? 94. ಸೊ 94 ಮೈನಸ್ ಸ್ಮಾಲರ್ ವ್ಯಾಲ್ಯೂ ಏನಿದೆ? 88. ಸರಿನಾ? ನೆಕ್ಸ್ಟ್ ಮೇಲೆ ಏನ್ ಮಾಡಬೇಕು ಅಂತಂದ್ರೆ ಪ್ರತಿ ಒಂದು ವ್ಯಾಲ್ಯೂ ದಟ್ ಈಸ್ 88 ಮೈನಸ್ ಸ್ಮಾಲರ್ ವ್ಯಾಲ್ಯೂ. ಸೊ ಇವುಗಳಲ್ಲಿ ಸ್ಮಾಲರ್ ವ್ಯಾಲ್ಯೂ ಏನು? 88. ಸೊ ಏನ್ ಮಾಡಿದ್ವಿ ಇಲ್ಲಿ ನೆನ್ಪಿಟ್ಕೊಳ್ಳಿ, ಇಲ್ಲಿ ಬಿಗ್ ವ್ಯಾಲ್ಯೂ ಮೈನಸ್ ಸ್ಮಾಲ್ ವ್ಯಾಲ್ಯೂ. ನೆಕ್ಸ್ಟ್ ಇಲ್ಲೂ ಕೂಡ ಸ್ಮಾಲ್ ವ್ಯಾಲ್ಯೂನ ನಾವು ಹಾಕ್ಬೇಕಾಗತ್ತೆ. ಸೊ ಇಲ್ಲಿ ಏನಾಗುತ್ತೆ? ಚೇಂಜಸ್ ಆಗುತ್ತೆ. ಫಾರ್ 88 ಮಾರ್ಕ್ಸ್ ಇಲ್ಲಿ 88, ನೆಕ್ಸ್ಟ್ 90 ಮಾರ್ಕ್ಸ್ಗೆ ಇಲ್ಲಿ 90, ನೆಕ್ಸ್ಟ್ 92ಗೆ ಇಲ್ಲಿ 92, ನೆಕ್ಸ್ಟ್ ಇಲ್ಲಿ 94ಗೆ 94. ಸೊ ಈ ರೀತಿ ಸಿಂಪ್ಲಿಫೈ ಆಗ್ತಾ ಹೋಗುತ್ತೆ. ಇದರ ಜೊತೆ ಇಂಟು 1 ಮೈನಸ್ 0 ಪ್ಲಸ್ 0 ಅಂತ ಬರೀಬೇಕು. ಯಾಕೆ ನೋಡಿ, ಇಲ್ಲಿ ದಿಸ್ ಈಸ್ ದ ಲೋವರ್ ರೇಂಜ್. ಇವೆರಡು ಕೂಡ ಏನಂತ ಕರಿತೀವಿ? ಲೋವರ್ ರೇಂಜ್. ಲೋವರ್ ರೇಂಜ್. ಸೊ ಲೋವರ್ ರೇಂಜ್ ವ್ಯಾಲ್ಯೂ ಏನಿದೆ? 0. ಸೊ 0ನ ನಾವಿಲ್ಲಿ ರೆಪ್ರೆಸೆಂಟ್ ಮಾಡಿದ್ವಿ. 1 ಅಂತ ಅಂದ್ರೇನು? ಹೈಯರ್ ರೇಂಜ್ ವ್ಯಾಲ್ಯೂ. ಸರಿನಾ? ಸೊ ವಿಚ್ ವಿಲ್ ಬಿ ಈಕ್ವಲ್ ಟು, ಇವಾಗ 88 ಮೈನಸ್ 88 ಏನಾಗುತ್ತೆ? 0 ಡಿವೈಡೆಡ್ ಬೈ 94 ಮೈನಸ್ 88 ಏನಾಗುತ್ತೆ? 6. ಸೊ 0 ಡಿವೈಡೆಡ್ ಬೈ 6 ವಿಲ್ ಬಿ ಈಕ್ವಲ್ ಟು 0. ನೆಕ್ಸ್ಟ್ ಫಾರ್ 90 ಮಾರ್ಕ್ಸ್. ಫಾರ್ 90 ಮಾರ್ಕ್ಸ್. ಸೊ ಮಿನ್ ಮ್ಯಾಕ್ಸ್ ವ್ಯಾಲ್ಯೂ ಏನಾಗುತ್ತೆ? ಮಿನ್ ಮ್ಯಾಕ್ಸ್ ವಿಲ್ ಬಿ ಈಕ್ವಲ್ ಟು, ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಮೈನಸ್ 88 ಸ್ಮಾಲರ್ ವ್ಯಾಲ್ಯೂ ಡಿವೈಡೆಡ್ ಬೈ ಬಿಗರ್ ವ್ಯಾಲ್ಯೂ ಮೈನಸ್ ಸ್ಮಾಲರ್ ವ್ಯಾಲ್ಯೂ. ಇಲ್ಲಿಗೆ ಯಾವ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು? ಈಗ 90 ಮಾರ್ಕ್ಸ್ ಸಿಗಲ್ವಾ? ಸೊ 90 ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಂಟು 1 ಮೈನಸ್ 0 ಪ್ಲಸ್ 0 ವಿಚ್ ವಿಲ್ ಬಿ ಈಕ್ವಲ್ ಟು, ಸೊ ಇನ್ನೇನು 1 ಮೈನಸ್ 0 ಅಂತ ಏನೇನು 1. ಸೊ 1 ಇಂಟು ಸಮಥಿಂಗ್ ವಿಲ್ ಬಿ, ಅದೇ ಏನು ಉಳ್ಕೊಂಡಿರುತ್ತೆ ಅದೇ ಉಳ್ಕೊಂಡಿರುತ್ತೆ, ಪ್ಲಸ್ 0. ಸೊ ಅದಕ್ಕೋಸ್ಕರ ನಾನು ಇಲ್ಲೇನು ಮಾಡಲಿಲ್ಲ ಅಷ್ಟೇ. ಸೊ 90 ಮೈನಸ್ 88 ಅಂದ್ರೆ ಎಷ್ಟಾಗುತ್ತೆ? 2 ಡಿವೈಡೆಡ್ ಬೈ 94 ಮೈನಸ್ 88 ಅಂತಂದ್ರೆ ಎಷ್ಟಾಗುತ್ತೆ? 6. ಸೊ ಸರಿನಾ? ಸೊ ಇವಾಗ ಏನಾಗುತ್ತೆ? 2 1s are 2 3s are 6. ಸೊ 1 ಡಿವೈಡೆಡ್ ಬೈ 3 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡಿ. ಸೊ 3 ಇಂದ ನಾನು 1 ಅನ್ನ ಡಿವೈಡ್ ಮಾಡಬೇಕು ಅಂದ್ರೆ 0. ಸೊ 1 ಆಗುತ್ತೆ, ಪಾಯಿಂಟ್ ಇಕ್ಕಿದ ತಕ್ಷಣ 10 ಆಯಿತು. 3 3s are 9. ನೆಕ್ಸ್ಟ್ 0 3 3s are, ಸೊ 0.33. ನೆಕ್ಸ್ಟ್ ಫಾರ್ 92 ಮಾರ್ಕ್ಸ್. ಸೊ 92 ಮಾರ್ಕ್ಸ್ಗೆ ಏನಾಗುತ್ತೆ ಅಂತ ನೋಡೋಣ. ಮಿನ್ ಮ್ಯಾಕ್ಸ್ ವ್ಯಾಲ್ಯೂ, ಮಿನ್ ಮ್ಯಾಕ್ಸ್ ವಿಲ್ ಬಿ ಈಕ್ವಲ್ ಟು, ಸೊ ಮೈನಸ್ 88 ವಿಚ್ ಇಸ್ ದ ಸ್ಮಾಲರ್ ಒನ್ ಡಿವೈಡೆಡ್ ಬೈ ಬಿಗ್ಗರ್ ವ್ಯಾಲ್ಯೂ ಮೈನಸ್ ಸ್ಮಾಲರ್ ವ್ಯಾಲ್ಯೂ ಇಂಟು ಹೈಯರ್ ರೇಂಜ್ ಮೈನಸ್ ಲೋವರ್ ರೇಂಜ್ ಪ್ಲಸ್ ಲೋವರ್ ರೇಂಜ್ ವಿಚ್ ವಿಲ್ ಬಿ ಈಕ್ವಲ್ ಟು, ಸೊ ಇವಾಗ 92 ಗಲ್ವಾ? ಸೊ 92 ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೊ 92 ಮೈನಸ್ 88 ಏನಾಗುತ್ತೆ? 4. ಸೊ 4 ಡಿವೈಡೆಡ್ ಬೈ 94 ಮೈನಸ್ 88 ಏನಾಗುತ್ತೆ? 6. 2 2s are 2 3s are 6. ಸೊ 2 ಡಿವೈಡೆಡ್ ಬೈ 3 ಅಂತಂದ್ರೆ ಎಷ್ಟಾಗುತ್ತೆ? ಸೊ 3 ಇಂದ ನಾನು 2 ಅನ್ನ ಡಿವೈಡ್ ಮಾಡಬೇಕು. ಸೊ 0 0 ಆಗುತ್ತೆ, ಪಾಯಿಂಟ್ ಇಕ್ಕಿದ ತಕ್ಷಣ 3 6s are 18. ಸೊ 3 6s are 18 ಅಂತಂದ್ರೆ 2 ಉಳ್ಕೊಂತು ಮತ್ತೆ 26. ಸೊ 0.66. ಸೊ ನೆಕ್ಸ್ಟ್ ಲಾಸ್ಟ್ ಒಂದು ಉಳ್ಕೊಂಡಿದೆ, ಅದನ್ನ ನಾನು ಇಲ್ಲಿ ಬರಿತೀನಿ. ಸೊ ಫಾರ್ 94 ಮಾರ್ಕ್ಸ್. ಸೊ 94 ಮಾರ್ಕ್ಸ್ಗೆ ಮಿನ್ ಮ್ಯಾಕ್ಸ್ ವ್ಯಾಲ್ಯೂ ಏನಾಗುತ್ತೆ? ಮಿನ್ ಮ್ಯಾಕ್ಸ್ ವಿಲ್ ಬಿ ಈಕ್ವಲ್ ಟು, ಸ್ಮಾಲರ್ ವ್ಯಾಲ್ಯೂನ ಸಬ್ಸ್ಟ್ರಾಕ್ಟ್ ಮಾಡಬೇಕು, ಡಿವೈಡೆಡ್ ಬೈ ಬಿಗ್ಗರ್ ವ್ಯಾಲ್ಯೂ ಮೈನಸ್ ಸ್ಮಾಲರ್ ವ್ಯಾಲ್ಯೂ ಇಂಟು 1 ಮೈನಸ್ 0 ಪ್ಲಸ್ 0. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ? ಇವಾಗ 94ಗೆ ಕಂಡುಹಿಡಿತಾ ಇರೋದು. ಸೊ 94 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೊ 94
ಮೈನಸ್ 88 ಎಷ್ಟಾಗುತ್ತೆ 6. ಸೊ ಕೆಳಗಡೆನೂ ಕೂಡ 6 ಇದೆ. ಸೊ 6 ಡಿವೈಡೆಡ್ ಬೈ 6 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1. ಸೊ ಇವಾಗ ನನಗೆ ಪ್ರತಿ ಒಂದು ಮಾರ್ಕ್ಸ್ ಕೂಡ ಮಿನ್ ಮ್ಯಾಕ್ಸ್ ವ್ಯಾಲ್ಯೂ ಗೊತ್ತಾಗಿದೆ. ಸೊ ಇವಾಗ ಏನ್ ಮಾಡಬೇಕು, ಮಿನ್ ಮ್ಯಾಕ್ಸ್ ನಾರ್ಮಲೈಸೇಷನ್ ರೇಂಜ್ ಅನ್ನ ಬರೆಯೋಣ. ಸೊ ಇಲ್ಲಿ ಕನ್ಕ್ಲೂಷನ್ ಅನ್ನ ಬರಿತಾ ಹೋಗ್ತೀನಿ. ದೇರ್ಫೋರ್ ಮಿನ್ ಮ್ಯಾಕ್ಸ್ ನಾರ್ಮಲೈಸೇಷನ್ ರೇಂಜ್ ಫಾರ್ 88, 90, 92, 94 ಆರ್ 0 ಇಂದ ಶುರು ಮಾಡಬೇಕು. ಸೊ 0, ಯಾಕೆ ಫಸ್ಟ್ನೇ 0, ನೆಕ್ಸ್ಟ್ 0.33, ನೆಕ್ಸ್ಟ್ 0.66, ನೆಕ್ಸ್ಟ್ 1. ಸೊ 0 ಇಂದ 1 ಇದೆ. ಸೊ ಒಳಗಡೆ ಇದ್ದಂಥ ವ್ಯಾಲ್ಯೂನ ನಾವು ಕಂಡುಹಿಡಿದಿದ್ವಿ ಅಷ್ಟೇ. ಸೊ 88, 90, 92, 94 ಮಾರ್ಕ್ಸ್ಗಳಿಗೆ ನಮಗೆ ಏನು ರೇಂಜ್ ಬಂದಿದೆ, ಮಿನ್ ಮ್ಯಾಕ್ಸ್ ನಾರ್ಮಲೈಸೇಷನ್ ರೇಂಜ್ 0, 0.33, 0.66 ಮತ್ತೆ 1. ಸೊ ಪ್ರತಿಯೊಂದು ಸ್ಟೆಪ್ ಅನ್ನು ಕೂಡ ನೀವು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನು ಉಳಿದಿರುವಂತಹ ಎಲ್ಲಾ ಪ್ರಾಬ್ಲಮ್ಗಳು, ಪ್ರತಿಯೊಂದು ಮಾಡ್ಯೂಲ್ದು ಕೂಡ ಪ್ರಾಬ್ಲಮ್ಸ್ ಮತ್ತೆ ಪ್ರತಿಯೊಂದು ಮಾಡ್ಯೂಲ್ದು ಕೂಡ ಎಕ್ಸ್ಪ್ಲನೇಷನ್ದು ಒನ್ ಶಾರ್ಟ್ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಪ್ರತಿಯೊಂದು ಮಾಡ್ಯೂಲ್ದು ನಿಮಗೆ ಪ್ಲೇ ಲಿಸ್ಟ್ ಸಿಗುತ್ತೆ. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಸಿಗ್ತಾ ಹೋಗುತ್ತೆ. ಆ ಪ್ಲೇ ಲಿಸ್ಟ್ಗಳದ್ದು ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.